ಈ ಯಮಕನಮಡಿ ಮತ್ತು ನಿಪ್ಪಾಣಿ ಕ್ಷೇತ್ರಗಳಿಗೆ ನಿಖಿಲ್ ಕತ್ತಿಯವರು ಮುಂದುಗಡೆ ಇನ್ನು ಮುಂದಿನ ದಿನಗಳಲ್ಲಿ ಆ ಒಂದು ಕ್ಷೇತ್ರಗಳನ್ನ ಲೀಡ್ ತಗೊಳ್ತಾರ. ಸಮಯ ಬಂದಾಗ ಅದರ ತಕ್ಕ ಉತ್ತರ ಕೊಡ್ತೇನೆ ಅಂತ ಹೇಳಕ್ಕೆ. ಜೊಲ್ಲೆ ಅವರು ಬಹಳ ನಿಮ್ಮ ಬಗ್ಗೆ ಕೆಲವೊಂದಿಷ್ಟು ಮಾತುಗಳನ್ನು ಹೇಳಿದರು. ಏನಂತ ಅದು ಈ ಲೆಕ್ಕ ಕೇಳೋದ್ರ ಬಗ್ಗೆ ಆಗಿರ್ಬೋದು, DCC ಬ್ಯಾಂಕ್ನಲ್ಲಿ ಸಾಲ ಕೊಡಿಸೋದ್ರ ಬಗ್ಗೆಯಿಂದ ಹಿಡ್ಕೊಂಡು ಎಲ್ಲವನ್ನು. ಈಗ ನೋಡ್ರಿ, ಬೊಗಳು ನಾಯಿಗೆ ನಾವು ಉತ್ತರ ಕೊಡೋಂಗಿಲ್ಲ. ನಾವು ಒಂದು ಆನಿ ಒಂದು ನಡ್ಕೋತೋದ್ರೆ ನಾಯಿ ಬೊಗಳದಿರ್ತಾವ, ಅದನ್ನ ಹೆಂಗೆ ತೆಗೆಯೋದು ನಂಗೆ ಗೊತ್ತೈತಿ, ಅದು ಮುಂದೆ ತೆಗೆದು. ಜಾರಕಿಹೊಳಿ ಬ್ರದರ್ಸ್ ಎಲ್ಲರೂ ಕೂಡ ಇಲ್ಲಿ ಬಂದು ಟೆಂಟ್ ಹೊಡೆದ್ರು. ಒಂದು ಕಡೆ MLC ಲಖನ್ ಜಾರಕಿಹೊಳಿ ಅವರು, ಬಾಲಚಂದ್ರ ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಅವರು ಎಲ್ಲರೂ ಕೂಡ ಪಕ್ಷ ಭೇದ ಮರೆತು ಬಂದುಬಿಟ್ರು. ಸೊ ಆದರೂ ಜನ ಅವ್ರಿಗೆಲ್ಲರೂ ಇದು ನೋಡ್ರಿ, ಇದು ಒಂದು ಸಂಘದ ಚುನಾವಣೆ, ಇಲ್ಲಿ ಪಕ್ಷ ಇರಂಗಿಲ್ಲ. ಆದರೂ ಅವ್ರು ಬಂದಿದ್ದಾರೆ, ಅವ್ರಿಗೆ ನಮ್ಮ ಜನ ತಕ್ಕ ಉತ್ತರ ಕೊಟ್ಟಿದ್ದಾರೆ ಹೇಳ್ಕೊಟ್ಬಿಡ್ತಾರೆ. ಮುಂದಿನ ದಿನಗಳಲ್ಲಿ ಏನಾದರೂ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಬಂದರೆ ನಿಖಿಲ್ ಕತ್ತಿ ಮತ್ತು ರಮೇಶ್ ಕತ್ತಿ ಅವರ ನಡೆ ಏನಿರುತ್ತೆ? ಈಗಾಗಲೇ ಅದ್ರ ಉತ್ತರ ಕೊಟ್ಟಿದ್ದೀನಿ ರೀ, ಮತ್ತೇನು ಕೊಡ್ಬೇಕು ಇಲ್ಲ. ಇದಿಷ್ಟು ಸದ್ಯ ಈಗ ನಿಖಿಲ್ ಕತ್ತಿ ಅವರ ಮಾತು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ, TV9 ಬೆಳಗಾವಿ.